ನೀವೊಬ್ಬ ಕ್ರಿಯೇಟರ್ ಆಗಬೇಕಂತ ಏನಾದ್ರು ಪ್ಲ್ಯಾನ್ ಇದ್ದರೆ ಅಥವಾ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಜರ್ನಿ ಹೇಳ್ತೀನಿ ಕೇಳಿ. ಜರ್ನಿ ತುಂಬ ಕ್ರಿಟಿಕಲ್ ಆಗಿದೆ. ನನಗಂತೂ 70,000 ಜನ ಫಾಲೋವರ್ಸ್ 70 ದಿವಸಕ್ಕೆ ಆಯಿತು, ಓಕೆ. ಬಟ್ ಸುಮಾರು ಜನದ್ದು ಹೆಂಗಿರುತ್ತೆ ಗೊತ್ತಾ ಕಂಟೆಂಟ್ ಕ್ರಿಯೇಷನ್ ಜರ್ನಿ? ಹುಡುಗ ಆಗಲಿ ಹುಡುಗಿ ಆಗಲಿ, ಫಸ್ಟ್ ಹುಡುಗ ಆಗಿದ್ರೆ ಏನಾಗಿರುತ್ತೆ, ಹುಡುಗಿ ಆಗಿದ್ರೆ ಏನಾಗಿರುತ್ತೆ ಅಂತ ಕೇಳ್ತೀನಿ. ಫಸ್ಟ್ ಹುಡುಗದಿಂದ ಸ್ಟಾರ್ಟ್ ಮಾಡೋಣ. ಒಬ್ಬ ಹುಡುಗ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಅವನಿಗೆ ಫಸ್ಟ್ ಆಫ್ ಆಲ್ ಯಾರು ಸಪೋರ್ಟ್ ಇರಲ್ಲ, ಲೋನ್ಲಿ ಆಗಿಬಿಡ್ತಾನೆ. ಫಸ್ಟ್ ಪಾಯಿಂಟ್. ಯಾಕಂದರೆ ಯಾರು ಅವ್ನ ಫ್ರೆಂಡ್ಸ್ ಇರಲ್ಲ, ಇವ್ನು ಯಾರಪ್ಪ ಇವನು ವೀಡಿಯೋಸ್ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ. ಅದೇ ಫ್ರೆಂಡ್ಸು ಯಾರೋ ಬೇರೆ ಕ್ರಿಯೇಟರ್ ಮಾಡೋ ವೀಡಿಯೋಸ್ಗೆ ಲೈಕ್ ಹೊಡೆದು ನಮ್ಮಣ್ಣ, ನಮ್ಮ ಫ್ಯಾನು, ನಾನು ಅವ್ನ ಫ್ಯಾನ್ ಇವ್ನ ಫ್ಯಾನ್ ಅಂತಿರ್ತಾರೆ. ನಿಮಗೆ ಸಪೋರ್ಟ್ ಮಾಡಲ್ಲ. ನಿಮಗೆ ಯಾವಾಗ ಮಾಡ್ತಾನೆ ಅವನು, ನಿಮಗೆ ಯಾವ ಮಿಲಿಯನ್ಸಲ್ಲಿ ವ್ಯೂಸ್ ಹೋಗುತ್ತೋ ಅವಾಗ ಬರ್ತಾರೆ ತಾನೇ. ಹಂಗೆ ಆಗೋದು ಹುಡುಗರದಲ್ಲಿ. ಸೊ ನೀವು ಬಿಡಬಾರ್ದು. ಒಂದು ಸಲ ಏನಕ್ಕಾದ್ರೂ ಕೈ ಹಾಕಿದ್ದೀರಾ ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆ ಕೆಲಸ ಬಿಡಬಾರ್ದು. ಸೊ ನೆಕ್ಸ್ಟು ಹುಡುಗರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರೋಲ್ಲ, ಏನೋ ಮಾಡ್ತಿದ್ಯಾ ಮಾಡಪ್ಪ ಅಂತ ಅಂದ್ಬಿಡ್ತಾರೆ. ಅದೇ ಹುಡುಗಿಯರಿಗೆ ಬಂತಂದರೆ ಫಸ್ಟ್ ಬರೋದೇ ಮನೆಗಿರೋದೇ ಪ್ರಾಬ್ಲಮ್. ಹೊರಗಡೆ ಭಾಳ ಪ್ರಾಬ್ಲಮ್ ಇರೋಲ್ಲ ಹುಡುಗಿಯರಿಗೆ. ಹೊರಗಡೆ ಭಾಳ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ. ಅವ್ರು ಒಂದು ವೀಡಿಯೋ ಬಿಟ್ಟರೆ ಒಂದು 10K 20K ಫಾಲೋವರ್ಸ್ ಆಗಿಬಿಡ್ತಾರೆ. ಬಟ್ ಮನೆ ಒಳಗಿರುತ್ತಲ್ಲ, ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಈ ಪೇರೆಂಟ್ಸೇ ಅರ್ಧ ಎನಿಮೀಸು ಹುಡುಗಿಯವರಿಗೆ. ಸುಮ್ಮನೆ ಅವ್ರ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಈಗಿನವ್ರು ಅಂದರೆ ಸುಮ್ಮನೆ ಮದುವೆ ಮಾಡಿ ಕಳಿಸ್ಬಿಡೋಣ ಅನ್ನಂಗಿರುತ್ತೆ. ಬಟ್ ಎಷ್ಟೋ ಜನ ಹುಡುಗಿರಿ ನಾನೇನಾದ್ರು ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು, ನಾನೇನಾದ್ರು ಮಾಡಬೇಕಂತ ಇರುತ್ತೆ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಯಾರ ಮೇಲೂ ಡಿಪೆಂಡ್ ಆಗದಿಲ್ಲ. ನಂಗೆ ಹುಡುಗಿಯರು ಏನಾದ್ರು ಬದುಕ್ತಿದ್ರೆ ಅವ್ರಿಗೆ ಕೊಡೋ ರೆಸ್ಪೆಕ್ಟೇ ಬೇರೆ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಯರಿಗೆ ಲಾಟ್ ಆಫ್ ಅಡ್ವಾಂಟೇಜ್ ಏನಂದರೆ, ನಿಮ್ಮ ಹತ್ರ ಇರೋ ನಾಲೆಜ್ನ, ನಿಮ್ಮ ಹತ್ರ ಇರೋ ಬ್ಯೂಟಿನ, ನಿಮ್ಮ ಹತ್ರ ಇರೋ ಒಂದು ಸ್ಕಿಲ್ನ ಮಾನಿಟೈಸ್ ಮಾಡಿ ಮನಿ ಅರ್ನಿಂಗ್ಸ್ ಮಾಡ್ಬೋದು. ಹುಡುಗಿಯರಲ್ಲಿ ಏನು ಡಿಫಿಕಲ್ಟೀಸ್ ಅಂದರೆ, ಹುಡುಗಿಯರಲ್ಲಿ ತುಂಬ ಆಡ್ಕಣ ಜಾಸ್ತಿ. ಒಬ್ಳು ಯಾರೋ ಕಂಟೆಂಟ್ ಕ್ರಿಯೇಷನ್ ಏನಾದ್ರು ವೀಡಿಯೋ ಮಾಡಿ ಸ್ಟಾರ್ಟ್ ಮಾಡೋದಿಲ್ಲ ಅಂದರೆ ಪಕ್ಕದಾಗಿರೋಳು ಅವಳು ಚೆನ್ನಾಗಿ ಬೆಳೀತಾಳೆ ಅಂತ ಗೊತ್ತಾಗಿರುತ್ತೆ. ಬಟ್ ಆಡ್ಕೊಳ್ಳೋದು ಆ ಥರ ಇದಕ್ಕೆ. ಸೊ ಯಾರಾದ್ರೂ ನೀವು ಕಂಟೆಂಟ್ ಕ್ರಿಯೇಷನ್ ಆಗಬೇಕಂದ್ರೆ ಅಂಥ ಸಣ್ಣ ಪುಟ್ಟಕ್ಕೆಲ್ಲ ತಲೆ ಕೆಡಿಸ್ಕೊತೀರಂದರೆ ಕಂಟೆಂಟ್ ಕ್ರಿಯೇಷನ್ಗೆ ಬರೋಕ್ಕೇ ಹೋಗ್ಬೇಡಿ. ಇದು ಎಂಥ ಫೀಲ್ಡ್ ಅಂದರೆ, ಅಕ್ಕನ ಯಾವೊಂದು ಏನಾರು ಆಗಲಿ, ನನಗೇನು ಮಿಲಿಯನ್ಸಲ್ಲಿ ವ್ಯೂಸ್ ಬರ್ತಾಯ್ತಾ, ಅಮೌಂಟ್ ಜನ್ರೇಟ್ ಮಾಡ್ತಿದ್ದೀನಾ, ದುಡ್ಡು ಮಾಡ್ತಿದ್ದೀನಾ, ಮನೆ ಕಳಿಸ್ತಿದ್ದೀನಾ, ನನ್ನ ಖರ್ಚು ನಾನು ನೋಡ್ಕೊತಿದ್ದೀನಾ, ಅಷ್ಟೇ ಮುಗೀತು. ನಿನ್ನ ಮೇಲೆ ನೀನು ಪ್ರೌಡ್ ಆಗಿರಬೇಕು. ಅಷ್ಟೇ ಕಂಟೆಂಟ್ ಕ್ರಿಯೇಷನಲ್ಲಿ ಇರೋದು. ಸೊ ನೀವು ಸಣ್ಣ ಪುಟ್ಟ ಟ್ರೋಲ್ಸ್ಗಳಿಗೆ, ಸಣ್ಣ ಪುಟ್ಟ ಕಮೆಂಟ್ಸ್ಗಳಿಗೆ, ಯಾರೋ ಏನೋ ಅಂತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಅವ್ರು ಹಿಂಗೆ ಅಂತಾರೆ, ನಮ್ಮ ಫ್ರೆಂಡ್ಸ್ ಹಿಂಗೆ ಅಂತಾರೆ, ಅವ್ರ ತಲೆ ಕೆಡ್ಸ್ಕೊಳೋದು ಇವ್ರ ತಲೆ ಕೆಡ್ಸ್ಕೊಳೋದು ಇದ್ದರೆ ಬರೋಕ್ಕೆ ಹೋಗ್ಬಿಡಿ. ಸೊ ಕಂಟೆಂಟ್ ಕ್ರಿಯೇಷನ್ ಒನ್ ಆಫ್ ದ ಬ್ಯೂಟಿಫುಲ್ ಫೀಲ್ಡ್. ನೀವೆಲ್ಲೇ ವೆಕೇಷನ್ಸ್ಗೆ ಹೋಗಿ, ನೀವೆಲ್ಲೇ ಹೋಗಿ ಅಮೌಂಟ್ ಜನ್ರೇಟ್ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿ ಮಲ್ಕೊಂತೀನಿ ರಾತ್ರಿ, ಇವಾಗ ನೈಟ್ ಆಯಿತು. ಸೊ ಈ ವಿಡಿಯೋ ನೀವು ನೋಡ್ತಿರ್ಬೇಕಾದ್ರೂ ಸಮೇತ, ನನ್ನ ಇನ್ಸ್ಟಾಗ್ರಾಮಲ್ಲಿ ರನ್ ಆಗ್ತಿರ್ಬೇಕಾದ್ರೂ ಸಮೇತ ಅಮೌಂಟ್ ಜನ್ರೇಟ್ ಆಗ್ತಿರುತ್ತೆ. ಕೆಲವ್ರು ಅಂತಾರೆ ಗೊತ್ತಾ, ಮಕ್ಕಂಡಾಗ ದುಡ್ಡು ಜನ್ರೇಟ್ ಆಗ್ತಿರ್ಬೇಕು ಅಂತ. ಅದು ಇದೆ, ಇಂಥ ಫೀಲ್ಡ್ಸ್ಗಳಲ್ಲೇ ಅದು ಅಮೌಂಟ್ ಇರೋದು. ಸೊ ನೀವು ಕಂಟೆಂಟ್ ಮಾಡ್ತೀರಾ, ಮಲ್ಕೊಂತೀರಾ, ದುಡ್ಡು ಜನ್ರೇಟ್ ಆಗ್ತಿರುತ್ತೆ, ಎನಿ ಟೈಮ್ ಜನ್ರೇಟ್ ಆಗ್ತಿರುತ್ತೆ. ಸೊ ಇದನ್ನೇ ಕಂಟೆಂಟ್ ಕ್ರಿಯೇಷನ್ ಎಬಿಲಿಟಿ ಅನ್ನೋದು. ಸುಮಾರು ಜನಕ್ಕೆ ಇರುತ್ತೆ, ಬ್ರೋ ನಾವು ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಬ್ರೋ, ಬೇರೆದೇನಾದ್ರು ಹೇಳೋ ಬ್ರೋ ಅಂತ. ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಟ್ ಈಸ್ ಅ ಓನ್ಲಿ ವೇ ಅಂತೀನಿ ನಾನು. ನಿಮಗೆ ಇನ್ವೆಸ್ಟ್ಮೆಂಟೇ ಇಲ್ದಂಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾತ್ರನೇ. ನೀವು ಟ್ರೇಡಿಂಗ್ ಮಾಡ್ತೀರಾ, ಅಲ್ಲೂ ನಿಮಗೆ ದುಡ್ಡು ಬೇಕಾಗುತ್ತೆ. ನೀವೇನಾದ್ರು ಬೇರೆದು ಜಾಬ್ ಮಾಡ್ತೀರಾ, ಅಲ್ಲೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಬಿಸ್ನೆಸ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟೇ ಇಲ್ಲಪ್ಪ, ಬರೀ ಇನ್ಕಮಿಂಗ್ ಅಂದರೆ ಕಂಟೆಂಟ್ ಕ್ರಿಯೇಷನ್. ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಫಸ್ಟು ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಂತ ಇದ್ದಿದ್ದು ಯಾವಾಗಿಂದನೂ ಆಸೆ ಇತ್ತು. ಬಟ್ ನಾನು ನಿಮ್ಮಂಗೆ ಬಿಡು ಆಮೇಲೆ ಮಾಡೋಣ, ಬಿಡು ಐಫೋನ್ ತಾಂದ್ಮೇಲೆ ಮಾಡೋಣ, ಬಿಡು ಲೈಟಿಂಗ್ ತಾಂದ್ಮೇಲೆ ಮಾಡೋಣ, ಮೈಕ್ ತಾಂದ್ಮೇಲೆ ಮಾಡೋಣ ಅಂತ ನಾನು ಫುಲ್ ಡಿಲೇ ಮಾಡಿ ಹೀಗಿದ್ರೆ ನಾನು ಲೌಡಾನು ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ, ಮಾಡ್ಬೇಕು ನಾನು ಏನಾದ್ರು ಒಂದು ಅಂತೇಳಿ ಪಟ್ಟಂಗೆ ಸ್ಟಾರ್ಟ್ ಮಾಡಿದೆ. ಪಟ್ಟಂಗೆ ಫಾಲೋವರ್ಸ್ ಆಯಿತು, ಪಟ್ಟಂಗೆ ಸಪೋರ್ಟ್ ಸಿಕ್ತು. ಯಾಕಂದ್ರೆ ನಂಗೆ ಗೊತ್ತಿತ್ತು, ಯಾಕಂದರೆ ನಾನು ಬೇರೆಯವ್ರಿಗೆ ನನಗಿನ್ನೂ ಜಾಸ್ತಿ ಈ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನಗೆ ಯಾವಾಗಲೂ ಗೊತ್ತು. ಸೊ ಅದಕ್ಕೆ ನಾನು ಎಷ್ಟೋ ಸಲ ಅನ್ಕೊಂಡಿರ್ತೀನಿ, ವಿಡಿಯೋನ ಎಷ್ಟು ಜನ ಕಮ್ಮಿ ನೋಡ್ತಾರೋ ಅಷ್ಟೇ ಒಳ್ಳೆಯದು, ನನಗೆ ಕಾಂಪಿಟೇಟರ್ಸ್ ಕಮ್ಮಿ ಆಗ್ತಾರೆ ಅಂತ. ಬಟ್ ನನಗೆ ಆ ಥರ ಮೈಂಡ್ ಸೆಟ್ ಇಲ್ಲ, ಎಲ್ಲರೂ ಬೆಳಿಬೇಕು. ಈಗ ನಾನು ಒಬ್ಬನೇ 1 ಕೋಟಿ ದುಡಿಯೋಕ್ಕಿನ್ನೂ ಎಲ್ಲರೂ 10 ಲಕ್ಷ ದುಡಿಯೋಣ, ಇದು ನನ್ನ ಮೈಂಡ್ ಸೆಟ್. ಯಾಕಂದರೆ ಎಲ್ಲರೂ ಚೆನ್ನಾಗಿರಬೇಕು, ಈ ಥರನೇ ಬದುಕಬೇಕು. ಈ ಥರ ಬದುಕಿದ್ರೆ ಒಂದು ಆ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಹೇಳೋದು ನಿಮಗೆ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಮನೆ ನಿಮ್ಮ ಅಪ್ಪ ಅಮ್ಮ ಬೈದರೂ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಗೋಲ್ ಏನಿದೆಯೋ ಅದನ್ನ ಅಚೀವ್ ಮಾಡಿ. ನಿಮಗೆ ಕಂಟೆಂಟ್ ಕ್ರಿಯೇಷನಲ್ಲಿ ಏನಾದ್ರು ಹೆಲ್ಪ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ನೀವು ಯಾವ ಡಿಫಿಕಲ್ಟಿನ ಫೇಸ್ ಮಾಡ್ತಿದ್ದೀರಾ ಅಂತ. ಪ್ರತಿಯೊಂದನ್ನು ಕಂಪ್ಲೀಟಾಗಿ ಡೀಟೈಲಾಗಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಕಂಪ್ಲೀಟ್ಲಿ ಫ್ರೀ, ಯಾವುದೇ ಥರ ಚಾರ್ಜ್ ಮಾಡಲ್ಲ. ಜಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ನಿಮಗೆ ಕಂಪ್ಲೀಟಾಗಿ ಸೊಲ್ಯೂಷನ್ಸ್ ಕೊಡ್ಕೊತ ಹೋಗ್ತೀನಿ. ಇನ್ನೂ ಏನಾದರೂ ನಿಮಗೆ ಎಕ್ಸ್ಟ್ರಾ ಟಾಪಿಕ್ಸ್ ಮೇಲೆ, ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕಂದರೆ ಕಮೆಂಟಲ್ಲಿ ಆ ಟಾಪಿಕ್ ಸಮೇತ ಮೆನ್ಷನ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಂಥ ವೀಡಿಯೋಸ್ಗಳನ್ನ ಡೀಟೇಲಾಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.